ಧನುರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇದೆ ನೋಡ್ತಾ ಹೋಗೋಣ. ಧನುರಾಶಿಯ ಅಡಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳಿಗೆ ಈ ಏಪ್ರಿಲ್ ತಿಂಗಳು ಗಮನಾರ್ಹ ಏರಿಳಿತಗಳನ್ನು ಕಾಣ್ತಾರೆ. ಈ ತಿಂಗಳು ಪೂರ್ತಿ ಪರಿಸ್ಥಿತಿಗಳು ಏರಿಳಿತಗೊಳ್ಳುವಂತೆ ನಿಮಗೆ ಕಾಣಿಸುತ್ತೆ. ಕೆಲವೊಮ್ಮೆ ನೀವು ಬಯಸಿದಂತೆ ನಿಖರವಾಗಿ ನಡಿಬಹುದು, ಯಾವುದೇ ಕೆಲಸ ನೀವು ಅಂದುಕೊಂಡ ಹಾಗೆ ನಡಿಬಹುದು. ಕೆಲವೊಮ್ಮೆ ಪ್ರತಿಕೂಲ ತಿರುವನ್ನು ಕೂಡ, ನೀವು ಅಂದ್ಕೊಂಡ ಕೆಲಸ ಉಲ್ಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಮಿಶ್ರ ಫಲ ಈ ಸಲ ನಿಮಗೆ ಧನುರಾಶಿಯವರಿಗೆ ಸಿಗುವಂಥದ್ದು ಈ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ. ಸವಾಲಿನ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಬಹಳ ಹತ್ತಿರದವರಿಂದ ನಿಮಗೆ ಬೆಂಬಲ ಮತ್ತು ಸಹಾಯವನ್ನು ಕೂಡ ನೀವು ಪಡೀತೀರಿ. ಹಿಂದೆನೂ ಪಡ್ಕೊಳ್ತಾ ಇದ್ರಿ, ಈಗಲೂ ಕೂಡ ಅದನ್ನು ಮುಂದುವರಿಸ್ತೀರಿ. ಮತ್ತು ಏಪ್ರಿಲ್ ತಿಂಗಳು ಪ್ರಾರಂಭ ಆಗ್ತಾ ಇದ್ದ ಹಾಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸೋದಕ್ಕೆ ನೀವು ಬಹಳ ಪ್ರಯತ್ನ ಪಡಬೇಕಾಗತ್ತೆ ಮತ್ತು ಶ್ರದ್ಧೆ ಕೂಡ ಇರಬೇಕಾಗುತ್ತೆ. ಈ ಕೆಲಸನ ಮುಗಿಸ್ಬೇಕು ಅನ್ನುವಂಥ ಶ್ರದ್ಧೆ ಮನಸ್ಸಲ್ಲಿದ್ದು ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ನೀವು ಆ ಕೆಲಸವನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಕೆಲಸ ಆದರೂ ಕೂಡ ಅಷ್ಟೇ. ಹಾಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕು. ಕಾಣಿಸಿದ ಅಥವಾ ಹತ್ತಿರ ಇದ್ದು ಕೂಡ ಗೊತ್ತಿಲ್ಲದೆ ಇರುವ ಹಾಗೆ ಇರುವಂತಹ ವಿರೋಧಿಗಳಿರ್ತಾರೆ. ಅಂಥವ್ರ ಬಗ್ಗೆ ಬಹಳ ಜಾಗ್ರತೆ ಇರಬೇಕು, ಸಂಪೂರ್ಣ ಜಾಗ್ರತೆ ಇರಬೇಕು. ನಿಮ್ಮ ವೃತ್ತಿಪರ ಕರ್ತವ್ಯಗಳಲ್ಲಿ ನೀವು ಮಾಡುವಂಥ ಕೆಲಸ ಏನಿದೆಯಲ್ಲ, ಅದರಲ್ಲಿ ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ಆಗದೇ ಇದ್ದ ಹಾಗೆ ಈ ಏಪ್ರಿಲ್ ತಿಂಗಳಲ್ಲಿ ನೀವಿರಬೇಕಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಲ್ಲದಿದ್ದರೆ ನಿಮ್ಮ ಕೆಲಸಕ್ಕೆ ಧಕ್ಕೆ ಬರಬಹುದು. ಜೊತೆಗೆ ನಿಮ್ಮ ಗೌರವ, ನಿಮ್ಮ ಖ್ಯಾತಿಗೆ, ನಿಮ್ಮ ಹೆಸರು ಕೆಡುವಂಥ ಸಾಧ್ಯತೆ ಕೂಡ ಬಹಳ ದಟ್ಟಳವಾಗಿದೆ. ಈ ತಿಂಗಳಲ್ಲಿ ಬಹಳ ಜಾಗರೂಕತೆಯಿಂದ ನೀವು ಮಾಡುವಂಥ ಕೆಲಸದ ಜಾಗದಲ್ಲಿ ಇರಬೇಕಾಗತ್ತೆ. ಮತ್ತು 2ನೇ ವಾರದ ವೇಳೆಗೆ ನಿಮ್ಮ ಕಠಿಣ ಪರಿಶ್ರಮ ಏನು ನೀವು ಪಟ್ಟಿರ್ತೀರಿ, ಅದರ ಪ್ರತಿಫಲ ಅನ್ನುವಂಥದ್ದು ನಿಮಗೆ 2ನೇ ವಾರದಲ್ಲಿ ಸಿಗತ್ತೆ. ಖಂಡಿತವಾಗಲೂ ಕೂಡ ಜನರು ನಿಮ್ಮ ಶ್ರದ್ಧೆ ಮತ್ತು ಪ್ರಯತ್ನಗಳನ್ನು ಗುರುತಿಸ್ತಾರೆ. ನಾನೀಗಾಗಲೇ ಹೇಳಿದೆ, ಶ್ರದ್ಧೆ ಮತ್ತು ಪ್ರಯತ್ನ ಬೇಕು ಅಂತ. ಆ ಪ್ರಯತ್ನ ವೇಸ್ಟ್ ಆಗಲ್ಲ, ಶ್ರದ್ಧೆ ವೇಸ್ಟ್ ಆಗಲ್ಲ. ಖಂಡಿತವಾಗಲೂ ಅದಕ್ಕೆ ಫಲ ಸಿಗುತ್ತೆ. ಜನರು ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ. ಈ ಅವಧಿಯಲ್ಲಿ ನೀವು ಉದ್ಯಮಗಳಲ್ಲಿ ವ್ಯಾಪಾರ ಮಾಡ್ತಾ ಇರುವಂಥವರಾಗಿದ್ದರೆ ನೀವು ಅಂದುಕೊಂಡಂತಹ ಲಾಭವನ್ನು ನೀವು ಪಡೆದುಕೊಳ್ಳೋದಕ್ಕೆ ಏಪ್ರಿಲ್ 2ನೇ ವಾರದಿಂದ ಸಾಕಾಗತ್ತೆ ನಿಮಗೆ. ಅಲ್ಲೊಂದು ಅವಕಾಶ ಸಿಗುತ್ತೆ. ಆಮೇಲೆ ಮಾರುಕಟ್ಟೆಗಳಲ್ಲಿ ಚಾಲ್ತಿಯಲ್ಲಿರುವಂತಹ ಒಂದು ಪ್ರವೃತ್ತಿಗಳಲ್ಲಿ, ಯಾವುದು ತಂತ್ರಗಳನ್ನು ಬಳಸುವಂಥದ್ದು ಅಥವಾ ಯಾವ ರೀತಿಯಾಗಿ ಪ್ರಯತ್ನಗಳನ್ನು ಮಾಡಿದ್ರೆ, ಐಡಿಯಾಗಳನ್ನು ಮಾಡಿದ್ರೆ ನಾವು ವ್ಯಾಪಾರದಲ್ಲಿ ಇನ್ನೂ ಮೇಲ್ಮುಖ ಪ್ರವೃತ್ತಿ ಕಾಣಬಹುದು ಅಂತ ನೀವು ಅಂದ್ಕೊಳ್ತಿರುವ, ಅದನ್ನು ನೀವು ಯಶಸ್ವಿಯಾಗಿ ಬಳಸ್ಕೊಳ್ತೀರಿ. ಹಾಗೆ ಹಿಂದೆ ಮಾಡಿದಂಥ ಹಣಕಾಸಿನ ಹೂಡಿಕೆಗಳಿಂದ ನೀವು ಲಾಭವನ್ನು ಪಡೆಯುವಂಥ ಸಾಧ್ಯತೆ ಜಾಸ್ತಿ ಇದೆ. ಎಲ್ಲಾದರೂ ನೀವು ಹೂಡಿಕೆಯನ್ನು ಮಾಡಿದ್ದಿದ್ರೆ ಖಂಡಿತವಾಗಲೂ ಅದರ ಲಾಭ ನಿಮಗೆ ಕೈಗೆ ಬರುತ್ತೆ. ತಿಂಗಳ ಮಧ್ಯಭಾಗದಲ್ಲಿ ಧನುರಾಶಿಯವರು ತಮ್ಮ ಮಾತು ಮತ್ತು ನಡವಳಿಕೆ ಮೇಲೆ ಸಂಯಮವನ್ನು ತೋರಬೇಕಾಗತ್ತೆ. ಸ್ವಲ್ಪ ತಾಳ್ಮೆ ಇರಬೇಕಾಗತ್ತೆ ಮಾತಿನ ಮೇಲೆ. ಮತ್ತು ಈ ಸಮಯದಲ್ಲಿ ನೀವು ಅನಿರೀಕ್ಷಿತವಾಗಿ ದೀರ್ಘ ಪ್ರಯಾಣವನ್ನು ಕೈಗೊಳ್ಳಬಹುದು. ದೂರ ಎಲ್ಲಾದರೂ ಹೋಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗೆ ವೃತ್ತಿ ಅಥವಾ ವ್ಯವಹಾರ ಉದ್ದೇಶಗಳಿಗಾಗಿಯೂ ಕೂಡ ನೀವು ಪ್ರವಾಸವನ್ನು ಕೈಗೊಂಡಿದ್ದೇ ಆದರೆ ಖಂಡಿತವಾಗ್ಲೂ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಈ ಪ್ರವಾಸ ಕೊಡುತ್ತೆ. ಕೆಲಸದ ನಿಮಿತ್ತ ಹೋದರೆ ಆ ಕೆಲಸ ಆಗತ್ತೆ ಅಂತ. ವೈಯಕ್ತಿಕ ಸಂಬಂಧಗಳ ದೃಷ್ಟಿಕೋನದಿಂದ ಈ ತಿಂಗಳು ಮಧ್ಯಮವಾಗಿ ಅನುಕೂಲಕರವಾಗಿರುತ್ತೆ. ಈ ತಿಂಗಳು ಕೆಲವು ವಿಷಯಗಳ ಕುರಿತು ಸಂಬಂಧಿಕರೊಂದಿಗೆ ಮನಸ್ತಾಪ ಆಗಬಹುದು, ಘರ್ಷಣೆ ಆಗಬಹುದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಸಾಧ್ಯತೆ ಇದೆ. ಸಂಬಂಧಿಕರ ಜೊತೆಗೆ ಬಹಳ ಜಾಗ್ರತೆಯಿಂದ ಇರಬೇಕು. ಹಾಗೆ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತಹ ವಿವಾದಗಳು ಕೂಡ ಆಳವಾದ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ, ಸಂತೋಷಕ್ಕಾಗಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನೀವು ಗೌರವಿಸೋದು ಬಹಳ ಒಳ್ಳೆಯದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.